ಅವ್ರು ಎಷ್ಟು ಓದಿದರೂ ಕೂಡ ಅದು ಜ್ಞಾನವನ್ನು ತುಂಬಿಕೊಂಡಿರ್ತಕ್ಕಂಥದ್ದು ತಲೆಯಲ್ಲಿ. ಉತ್ತರಾಣಿ ಬೇರಿನಿಂದ ಅಷ್ಟು ಆಗುತ್ತೆ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಪುಷ್ಯ ನಕ್ಷತ್ರದಲ್ಲಿ, ಆಶ್ಲೇಷ ನಕ್ಷತ್ರದಲ್ಲಿ, ಧನಿಷ್ಠ ನಕ್ಷತ್ರದಲ್ಲಿ, ಉತ್ತರ ನಕ್ಷತ್ರದಲ್ಲಿ, ಕೆಲವೊಂದು ರಾಶಿ ನಕ್ಷತ್ರದಲ್ಲಿ 27 ನಕ್ಷತ್ರದಲ್ಲಿ ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರಗನುಗುಣವಾಗಿ ನಾವು ವೃಕ್ಷಗಳನ್ನು ತಗೊಂಬಂದು ಆಜ್ಞಾ ಚಕ್ರದಲ್ಲಿ ಇಟ್ಟಾಗ ಅದನ್ನು ತೆಗೆದು ಕಲ್ಲಿನ ಮೇಲೆ ತೆಗೆದು ಚಂದನ ಮಿಕ್ಸ್ ಮಾಡಿ, ಇಲ್ಲ ರಕ್ತಚಂದನ ಸಿಕ್ಕಿದ್ರೂ ಒಳ್ಳೆಯದೇ, ಇಲ್ಲ ಬರೀ ಚಂದನ ಸಿಕ್ಕಿದ್ರೂ ತುಂಬ ಒಳ್ಳೆಯದೇ. ಆ ಉತ್ತರಾಣಿ ಬೇರನ್ನು ತೆಗೆದುಬಿಟ್ಟು ಆಜ್ಞಾ ಚಕ್ರದಲ್ಲಿ ಇಡ್ತಕ್ಕಂಥದ್ದು ಬರೀ ಶಿಕ್ಷಣಕ್ಕೆ ಅಂತಲ್ಲ, ಜನವಶೀಕರಣ ಆಗ್ತಕ್ಕಂಥದ್ದು. ನಾವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಕೂಡ ಅದು ಅತಿ ಶೀಘ್ರದಲ್ಲೇ ಫಲ ಕೊಡ್ತಕ್ಕಂಥದ್ದು ಅಂತಂದರೆ, ಕೆಲವ್ರಿಗೆ ನೋಡಿ ಈ ವ್ಯಕ್ತಿ ಬಂದು ನಮ್ಮನ್ನು ಮಾತಾಡಿಸ್ಬೇಕಾಯಿತು, ಈ ವ್ಯಕ್ತಿ ಬಂದು ನನ್ನನ್ನು ನೋಡಬೇಕಾಯಿತು, ನಾವು ಅವ್ರ ಜೊತೆಲಿ ಮಾತಾಡಬೇಕು ಅಂತಕ್ಕಂಥದ್ದು ಏನಾದರೂ ಒಂದು ಅನುಗ್ರಹ ಇದ್ದರೂ ಕೂಡ ಆ ಒಂದು ಉತ್ತರಾಣಿ ಬೇರಿನಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನೀವು ಮಾಡ್ತಕ್ಕಂಥದ್ದು, ಶನಿವಾರ ದಿನ ಮಂಗಳವಾರ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ, ಐಗ್ರೀವನ ದೇವಸ್ಥಾನ ದರ್ಶನ ಮಾಡಿ, ಉಪಾಸನೆ ಮಾಡಿ, ಮತ್ತು ವಿಶೇಷವಾಗಿ ಲಲಿತ ಪಾರಾಯಣ ಮಾಡ್ತಕ್ಕಂಥದ್ದು ಮರಿಬೇಡಿ. ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು ಮರಿಬೇಡಿ ಈ ಅಧಿಕ ಮಾಸದಲ್ಲಿ. ಯಾಕಂದರೆ ನಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಕೊಡ್ತಕ್ಕಂಥದ್ದೇ ಲಲಿತಾ ಪರಮೇಶ್ವರಿ. ಆಕೆಯ ಒಂದು ಹೃದಯ ಸ್ಥಾನವಾಗಿರ್ತಕ್ಕಂಥದ್ದೇ ನೈಮಿಷಾರಣ್ಯ ಅಂತಕ್ಕಂಥದ್ದು ನಮ್ಮ ಭರತಖಂಡದಲ್ಲಿ. ಆ ಲಲಿತ ಉದ್ಭವ ಆಗಿದ್ದೇ ಅಲ್ಲಿ. ಆ ಲಲಿತ ಪರಮೇಶ್ವರಿ ಜಗನ್ಮಾತೆಯ ಸ್ವರೂಪಿಣಿಯಾಗಿರ್ತಕ್ಕಂಥ ನೈಮಿಷಾರಣ್ಯದ ಅಲ್ಲಿ ವಾಸವಾಗಿರ್ತಕ್ಕಂಥ ಜಗನ್ಮಾತೆ. ಹಾಗೆ ನನ್ನ ತಾಯಿ ಕಾಮಾಖ್ಯ, ಅಸ್ಸಾಂ ರಾಜ್ಯದಲ್ಲಿ ಗೋಹಾಟಿಯಲ್ಲಿ ಇರ್ತಕ್ಕಂಥ ಕಾಮಾಖ್ಯ ದೇವಿ. ಕಾಮಾಖ್ಯ ಅಂದರೆ ಗರ್ಭದಲ್ಲಿ ಯೋನಿ ಆಕಾರದಲ್ಲಿ ಇರ್ತಕ್ಕಂಥ ನನ್ನ ತಾಯಿ. ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಅಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ ವೈಜ್ಞಾನಿಕವಾಗಿ ಸವಾಲಾಗಿರ್ತಕ್ಕಂಥದ್ದು. ಅಲ್ಲಿ ಪ್ರತಿ ಮಾಸದಲ್ಲೂ 3 ದಿನ ಪಿರಿಯಡ್ ಆಗ್ತಕ್ಕಂಥದ್ದು ನನ್ನ ತಾಯಿ. ಅಲ್ಲಿರ್ತಕ್ಕಂಥ ಬ್ರಹ್ಮಪುತ್ರ ನದಿ ಎಲ್ಲ ರೆಡ್ಡಿಗಿರ್ತಕ್ಕಂಥದ್ದು 3 ದಿನ. ಅಲ್ಲಿ ಅಂಬುಬಾಚಿ ಉತ್ಸವ ಅಂತ ಮಾಡ್ತಾರೆ, ವರ್ಷಕ್ಕೆ ಒಮ್ಮೆ. ಅಂಬುಬಾಚಿ ಉತ್ಸವದಲ್ಲಿ ಸುಮಾರು ಏನಿಲ್ಲ ಅಂದರೆ ಒಂದು 40 ಲಕ್ಷ ಜನ ಅಘೋರಿಗಳು ಸೇರ್ತಕ್ಕಂಥದ್ದಲ್ಲಿ ಕಾಮಾಖ್ಯ, ನನ್ನ ತಾಯಿ ಕಾಮಾಖ್ಯ ದೇವಿ ಹತ್ರ. ಹಾಗಾಗಿ ಕೆಲವೊಂದು ನಮ್ಮ ಭರತಖಂಡದಲ್ಲಿ ಎಷ್ಟೋ ಶಕ್ತಿ ದೇವಾಲಯಗಳಿದ್ದಾವೆ. ಆ ಶಕ್ತಿ ದೇವಾಲಯಗಳಿಗೆ ಒಮ್ಮೆ ನಾವು ದರ್ಶನ ಕೊಟ್ಟಾಗ, ಅದರಲ್ಲೂ ನಮ್ಮ ಕರುನಾಡಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದೇ ಒಂದು ಶಕ್ತಿ ಪೀಠವಾಗಿರ್ತಕ್ಕಂಥದ್ದೇ ಸವದತ್ತಿಯ ನನ್ನ ತಾಯಿ ಇರ್ತಕ್ಕಂಥ ಸ್ಥಳ. ಹೇಳಿಕೊಳ್ಳದ ಎಲ್ಲವನಾಗಿ, ಎಲ್ಲರ ಅಮ್ಮ ಎಲ್ಲಮ್ಮನಾಗಿ ನೆಲೆಸಿರ್ತಕ್ಕಂಥದ್ದು ಸವದತ್ತಿಯ ಕ್ಷೇತ್ರದಲ್ಲಿ, ಯಲ್ಲಮ್ಮ ಗುಡ್ಡದಲ್ಲಿ. ಅಂಥ ಒಂದು ಪಾವಿತ್ರತೆ ಇರತಕ್ಕಂಥ ಸ್ಥಳ. ಹಾಗಾಗಿ ದಯವಿಟ್ಟು ನಿಮಗೆ ಈ ಮಾಸದಲ್ಲಿ ನೀವು ಹೋಗ್ತಕ್ಕಂಥದ್ದು, ಅಲ್ಲಿ ಆ ದೇವಿಯನ್ನು ದರ್ಶನ ಮಾಡ್ತಕ್ಕಂಥದ್ದು, ದೇವಾನುದೇವತೆಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು, ಕೊಳದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಕಲ್ಯಾಣಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಿದಾಗ ನದಿ ತೀರಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ಜೀವನದಲ್ಲಿ ವರ್ಷಕ್ಕೊಮ್ಮೆ ಆದರೂ ಸಮುದ್ರ ಸ್ನಾನ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಪ್ರತಿಯೊಂದು ಕಷ್ಟಗಳು, ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ಗೊಂದಲಗಳು ಆಗಿಂದಾಗಿ ನಮ್ಮನ್ನ ಕಾಡ್ತಾ ಇರುತ್ತೆ. ಅಂತಹ ಗೊಂದಲಗಳಿಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿ, ತಪ್ಪದೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರೂಜಿ ಹತ್ರ ಪರಿಹಾರವನ್ನು ಪಡ್ಕೊಳ್ಳಿ. ಗುರೂಜಿ, ಇನ್ನು ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ ಈ ಅಧಿಕ ಮಾಸದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋಂಥದ್ದನ್ನ. ಅದೇ ರೀತಿಯಾಗಿ ನಾವು ಶನಿದೇವರ ಆರಾಧನೆಯನ್ನು ಮಾಡ್ತೀವಿ. ಆದರೆ ಪ್ರತಿಯೊಂದು ಕಷ್ಟಕ್ಕೂ ಸಹ ಶನಿದೇವರ ಹೊಣೆಯನ್ನು ಮಾಡ್ತಾರೆ ಪ್ರತಿಯೊಬ್ಬರು ಸಹ. ಯಾಕೆಂದರೆ ಯಾವುದೇ ಕಷ್ಟ ಬಂದರೂ ಎಲ್ಲ ಕಷ್ಟಕ್ಕೂ ಶನೇಶ್ವರನೇ ಕಾರಣ ಅನ್ನುವಂಥದ್ದು ಇಂದಿನಿಂದ ಬಂದಿರುವಂಥ ಒಂದು ವಾಡಿಕೆ. ಅದೇ ರೀತಿಯಾಗಿ ಶನಿದೇವರ ಪೂಜೆಯಲ್ಲಿ ನಾವು ಯಾವ ತಪ್ಪನ್ನು ಮಾಡಬಾರ್ದು? ಖಂಡಿತವಾಗೂ ಕೆಲವೊಂದು ಶನೇಶ್ವರನ ಆಲಯದಲ್ಲಿ ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ಎಳ್ಳು ಬತ್ತಿಗಳನ್ನು ಹತ್ತಿಸ್ಬೇಕು. ಆ ಪರಮಾತ್ಮನಿಗೆ ಕಪ್ಪು ವಸ್ತ್ರಗಳನ್ನು, ಕಪ್ಪು ಅಂತಕ್ಕಂಥದ್ದೇ ಒಂದು ಅಂಧಕಾರದಿಂದ ಬೆಳಕಿನೆಡೆಗೆ ಕರ್ತಕ್ಕಂಥದ್ದು. ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದೇ ಆ ಕಪ್ಪು ವಸ್ತ್ರದಲ್ಲಿರ್ತಕ್ಕಂಥದ್ದು. ಯಾಕಂದರೆ ಶಾಂತಿಕಾರಕ ಕಪ್ಪು ವಸ್ತ್ರ ಬಂದು ಶಾಂತಿ. ಯಾಕೆ ನಾವು ಈ ಶಬರಿಮಲೆ ಅಯ್ಯಪ್ಪನಿಗೆ ಹೋದಾಗಲಿ ಮತ್ತು ಯಾವುದಾದ್ರು ಒಂದು ಪೂಜಾ ಕಾರ್ಯಕ್ರಮಗಳು ಮಾಡಿದಾಗ ಕಪ್ಪು ಬಟ್ಟೆಗಳನ್ನು ಯಾಕೆ ಧರಿಸ್ತೀವಿ ಅಂದರೆ, ಮನಸ್ಸಿನಲ್ಲಿ ಒಂದು ಸಂತೋಷದಾಯಕವಾಗಿರ್ತಕ್ಕಂಥದ್ದು, ಸಮಾಧಾನವಾಗಿರ್ತಕ್ಕಂಥ, ಶಾಂತಿಯುತವಾಗಿರ್ತಕ್ಕಂಥದ್ದೇ ಕಪ್ಪು ವಸ್ತ್ರ. ನೋಡಿ, ಕಾಗೇನೂ ಕೂಡ ಕಪ್ಪಾಗಿರೋದ್ರಿಂದ ಅದನ್ನೇ ವಾಹನವಾಗಿ ತಗೊಂಡಿದ್ರು. ಯಾಕಂದರೆ ಸೂಕ್ಷ್ಮ ಜೀವಿ ಮುಂದೆ ಆಗ್ತಕ್ಕಂಥ ಒಂದು ಏನೇ ಒಂದು ಅವಘಡ ನಡೆದರೂ ಕೂಡ ಅದನ್ನು ತಿಳಿಸ್ತಕ್ಕಂಥದ್ದೇ ಕಾಕ ವಾಹನನಿಗೆ. ಅದಕ್ಕೆ ಗ್ರಹಿಸುವಂಥ ಶಕ್ತಿ ಜಾಸ್ತಿ ಇರುತ್ತೆ.
ಮನುಷ್ಯನಿಗೆ ಏನು ತಿಳಿಸ್ಬೇಕೋ ಅದನ್ನು ಮೊದಲೇ ತಿಳಿಸಿರುತ್ತೆ. ನಾವೇನಾದರೂ ಪ್ರಯಾಣ ಮಾಡಬೇಕಾದ್ರೆ ಅಡ್ಡಲಾಗಿ ಬರುತ್ತೆ, ಮನೆ ಮೇಲೆ ಕೂತ್ಕೊಂಡು ಮರದ ಮೇಲೆ ಕೂತ್ಕೊಂಡು ಹೇಳ್ತಾ ಇರುತ್ತೆ, ಸಿಗ್ನಲ್ ಕೊಡುತ್ತೆ ಇವತ್ತು ಪ್ರಯಾಣ ಮಾಡಬೇಡ ಅಂತೇಳಿ. ಹಾಗಾಗಿ ಆ ವಾಹನ ಬಂದು ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ವಿಚಾರ ನಮ್ಮ ಮಗಳು ಹೇಳಿದ್ರು, ಶನೈಶ್ಚರನಿಗೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಆಗುತ್ತೆ. ನೋಡಿ, ಶನೈಶ್ಚರನ ನಮಗೆ ನಾವು ಅಂದ್ಕೊಂಡಿರ್ತೀವಿ ಶನೈಶ್ಚರ ಬಂದರೆ ನಮಗೆ ಎಲ್ಲಿಲ್ಲದ ಕಷ್ಟಗಳು ಬರ್ತವೆ, ಎಲ್ಲಿಲ್ಲದ್ದು ನಮಗೆ ಆ ಪರಮಾತ್ಮ ಏನಾದರೂ ನಮಗೆ ಅಗ್ಲೇರ್ಬಿಟ್ಟು, ಅಂದರೆ ಶನಿ ಅಗ್ಲೇರ್ದ ನಮಗೆ 7.5 ಕೂತ್ಕೊಂಡಿದ್ದಾನೆ, ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ದೇಶ ಭ್ರಷ್ಟನಾಗಿ ಮಾಡಿಬಿಟ್ಟಿದ್ದಾನೆ, ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲ, ಎಲ್ಲ ಊರು ಎಲ್ಲ ಸುತ್ತಾನೆ ಇರಬೇಕು, ಇದನ್ನೆಲ್ಲ ನಮಗೆ ಕಷ್ಟ ಕೊಟ್ಬಿಟ್ಟ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀರ. ಆದರೆ ಶನೈಶ್ಚರನ ಬಂದು ಕರ್ಮಕಾರಕ. ನಾವು ನಡೀತಕ್ಕಂಥ ರೀತಿ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನೇಮ ನಿಷ್ಠೆಗಳನ್ನು ಇದ್ದಾಗ, ದಾನ ಧರ್ಮಗಳನ್ನು ಮಾಡಿದಾಗ, ಯಜ್ಞ ಯಾಗಾದಿಗಳನ್ನು ಮಾಡಿದಾಗ, ಬೇರೆಯವರಿಗೆ ನಾವು ಉಪಕಾರವನ್ನು ಮಾಡಿದಾಗ ಖಂಡಿತವಾಗೂ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದರೆ ನೀವು ಮಾಡಬಾರ್ದರ ಕೆಲಸಗಳನ್ನೆಲ್ಲ ಮಾಡಿದಾಗ, ಭ್ರಷ್ಟಾಚಾರಗಳು ಮಾಡಿದಾಗ ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ದೇವತೆಗಳಿಗೆ ನಮ್ಮ ಸನಾತನ ಧರ್ಮದಲ್ಲಿ ಧರ್ಮಕ್ಕೇನೇನು ವಿರುದ್ಧವಾಗಿರ್ತಕ್ಕಂಥದ್ದು. ಹಿಂದೂ ಧರ್ಮದಲ್ಲೇ ಹುಟ್ಟಿ ಅದರಲ್ಲೂ ಭರತಖಂಡದಲ್ಲಿ ಜನ್ಮ ತಾಳಿ ನಮ್ಮ ಸನಾತನ ಧರ್ಮವನ್ನೇ ಏಳಿಸ್ತಕ್ಕಂಥವ್ರಿಗೆಲ್ಲ ಶನೈಶ್ಚರ ಒಂದಲ್ಲ ಒಂದಿನ ಅವ್ರಿಗೆ ಪಾಠವನ್ನು ಕಲಿಸ್ತಾನೆ. ಅಪ್ಪಾಜಿ ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್ ನಮಸ್ತೆ, ನಾವಿಲ್ಲಿ ಬೆಂಗಳೂರಿಂದ ಕರೆ ಮಾಡ್ತೀವಿ. ಓಕೆ, ನಿಮ್ಮ ಹೆಸರು? ವೈಶಾಲಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾಯಿ? ಇಲ್ಲೇ ಬೆಂಗಳೂರಿಂದಾನೇ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಏನು ನಿಮ್ಮ ಹೆಸರು, ನಕ್ಷತ್ರ? 10 ವರ್ಷ ಆಗಿದೆ. ಏನಮ್ಮ? ಮದುವೆಯಾಗಿ 10 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಆಯ್ತಮ್ಮ. ನಿಮ್ಮದು ರಾಶಿ ನಕ್ಷತ್ರ ಹೇಳ್ತೀರಾ? ನಮ್ದು ಧನು ರಾಶಿ ಬರುತ್ತೆ. ನಕ್ಷತ್ರ ನಕ್ಷತ್ರ ಗೊತ್ತಿಲ್ಲ ನನಗೆ. ಪೂರ್ವಾಷಾಢ ನಕ್ಷತ್ರನ, ಉತ್ತರಾಷಾಢ ನಕ್ಷತ್ರನ, ಮೂಲ ನಕ್ಷತ್ರನ? ಮೂಲ ನಕ್ಷತ್ರ ಅಂತ ಹೇಳಿ ಗೊತ್ತಲ್ಲ. ಖಂಡಿತ. ಆಯ್ತಮ್ಮ. ನಿಮ್ಮ ಯಜಮಾನ್ರ ಹೆಸರು? ನಾಗರಾಜ್ ಅಂತ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಹೌದು. ಆಗಲಿ ನೋಡಿ, ಇಬ್ಬರಿಗೂ ದೋಷ ಇರೋದ್ರಿಂದ, ನಾಗರಾಜಿಗೆ ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ ಇರೋದ್ರಿಂದ ಜನ್ಮದಲ್ಲೇ ಸ್ವಲ್ಪ ಒಂದು ಪಂಚಮದಲ್ಲಿ ಶನಿ ಇರ್ತಕ್ಕಂಥದ್ದು. ಆದರೆ ಮೂಲ ನಕ್ಷತ್ರಕ್ಕೆ ಸ್ವಲ್ಪ ಮಟ್ಟಿಗೆ ದೋಷ ಇರತಕ್ಕಂಥದ್ದು. ತಂದೆ ತಾಯಿಗಳಿಗೆ ಕಂಟಕ ಅಂತ ಹೇಳ್ತಾರೆ, ಅತ್ತೆ ಮಾವನಿಗೆ ಕಂಟಕ ಅಂತ ಹೇಳ್ತಾರೆ. ಆದರೂ ಏನು ಯೋಚನೆ ಮಾಡೋದೇನು ಬೇಡ. ಯಾಕಂದರೆ ಕೆಲವರೆಲ್ಲ ಮೂಲ ನಕ್ಷತ್ರ ವೈಭವೀಕರಣ ಮಾಡಿಬಿಡ್ತಾರೆ. ಅಂದರೆ ಮೂಲ ನಕ್ಷತ್ರದಲ್ಲಿ ಜನನ ಆಗಬಾರ್ದು, ಅಯ್ಯೋ ಅವ್ರು ಮದುವೆ ಆಗಿಬಿಟ್ರೆ ನಮ್ಗೆ ಕಷ್ಟಗಳಾಗ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಅದನ್ನೆಲ್ಲ ಜಾಸ್ತಿ ಇದು ಮಾಡ್ತಾರೆ. ಹಾಗಾಗಿ ಮಗಳೇ ಕೇಳಿಸ್ಕೊ, ಈ ಅನುಷ್ಠಾನ ಮಾಡ್ತಾಯಿ, ನಿನಗೆ 3 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ನೋಡಿ, ಎಲ್ಲಿ ಹಳ್ಳಿಕಾರು ಹಸು ಇರುತ್ತೆ, ಅಂದರೆ ನಾಟಿ ಹಸು ಗೋಮಾತೆ ಎಲ್ಲಿ ಇರುತ್ತೆ, ಅಲ್ಲೋಗಿ ಆ ತಾಯಿಯ ಪಾದ ಎಲ್ಲ ತೊಳೆದು, ಹಣೆಗೆ ಎಲ್ಲ ತೊಳೆದು, ಬಾಲ ಎಲ್ಲ ತೊಳೆದು, ಮೈಯೆಲ್ಲ ತೊಳಿಬೇಕು ನೀರಿನಿಂದ. ಅರಿಶಿನ ಕುಂಕುಮ ಲೇಪನ ಮಾಡಬೇಕು ಹಣೆಗೆ, ಪಾದಕ್ಕೆ, ಬಾಲಕ್ಕೆ ಎಲ್ಲ. ಸ್ವಲ್ಪ ಒಂದು ಅರ್ಧ kg ಅಕ್ಕಿ ನೆನೆ ಹಾಕಬೇಕು. 1 ಅಚ್ಚು ಬೆಲ್ಲ ಇಲ್ಲ 2 ಅಚ್ಚು ಬೆಲ್ಲದ ಉಂಡೆ ಅದನ್ನು ಚೆಚ್ಚಿ ಆ ಅಕ್ಕಿಗೆ, ನೆನೆ ಹಾಕಿರೋ ಅಕ್ಕಿಗೆ ಕಲಿಸ್ಬೇಕು. ಗೋಮಾತೆಗೆ ತಿನ್ನಿಸ್ಬೇಕು. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆದ ನಂತರ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸ್ತಕ್ಕಂಥದ್ದು. ನೀನು ನಿಮ್ಮ ಯಜಮಾನರು 3 ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಗೋಮಾತೆಗೆ. ಸಾಧ್ಯವಾದರೆ ಅದೇನಾದರೂ ಒದಿಲಿಲ್ಲ ಅಂತಂದರೆ ಹೊಟ್ಟೆ ಒಳಗಡೆಯಿಂದ ನುಗ್ತಕ್ಕಂಥದ್ದು 1 ಸಾರಿ. ಆಯಿತಾ? ಬಾಲ ಮುಟ್ಟಿ ನಮಸ್ಕಾರ ಮಾಡಿ, ಬಾಲದಿಂದ ಇಬ್ಬರು ತಲೆ ಮೇಲಿಂಗ ಹೊಡ್ಕೊಳ್ತಕ್ಕಂಥದ್ದು ಮಾಡಿ. ಈ ಕೆಲಸವನ್ನು ಮಾಡಿ ಈ ಅಧಿಕ ಮಾಸದಲ್ಲಿ ಅತಿ ಶೀಘ್ರದಲ್ಲೇ ನಿಮಗೆ ಫಲ ಸಿಗುತ್ತೆ. ಇನ್ನು 3 ತಿಂಗಳೊಳಗಡೆ ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀರಾ. ನಮ್ಮ ವಾಹಿನಿ ಕರೆ ಮಾಡಿ ತಿಳಿಸಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮಗೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ವೀಕ್ಷಕರೇ, ಪ್ರತಿಯೊಂದು ರೀತಿಯ ಕಷ್ಟಗಳಿಗೆ, ಪ್ರತಿಯೊಂದು ರೀತಿಯ ಸಮಸ್ಯೆಗಳಿಗೆ ನಿಮಗೆ ಒಂದಷ್ಟು ಪರಿಹಾರ ಬೇಕು ಅಂತ ಅಂದರೆ ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರೂಜಿ ಹತ್ರ ಪರಿಹಾರವನ್ನು ಪಡ್ಕೊಳ್ಳಿ.